ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್.ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಈಗಾಗಲೇ ಮಕ್ಕಳು ಓದಿದ ಟೀಚರ್ ಡೈರಿ ಕಾದಂಬರಿಯನ್ನು ನೋಡ್ತಾ ಇದ್ದೀವಿ. ಅದರ ಅನೇಕ ಒಳನೋಟಗಳ ಅಧ್ಯಾಯಗಳನ್ನು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ನೀವೆಲ್ಲರೂ ಕುತೂಹಲದಿಂದ ಕೇಳ್ತಾ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾದಂಬರಿಯ ಲೇಖಕರ ಪರಿಚಯನ ನಾನೀಗಾಗಲೇ ಮಾಡಿದ್ದೆ. ಆದರೆ ಅದು ತುಂಬ ಚಿಕ್ಕ ಪ್ರಮಾಣದಲ್ಲಾಗಿದ್ದರಿಂದ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಯಾಕೆಂದರೆ ಆ ಕಾದಂಬರಿಯನ್ನು ಓದೋಕ್ಕೂ ಮೊದಲು ನಾನು ಭಗವತಿ ಸರ್ನ ಧಾರವಾಡದ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ. ಹಾಗೆ ನಾನು ಮಕ್ಕಳ ಸಾಹಿತ್ಯ ಪರಿಷತ್ತಿನ ವಿಜಯನಗರ ಜಿಲ್ಲೆ ಕಾರ್ಯದರ್ಶಿಯಾಗಿದ್ದರಿಂದ ಈ ಮಕ್ಕಳ ಕತೆ, ಕವನ, ಕಾದಂಬರಿಗಳು ನನಗೆ ಬರಿಬೇಕು, ಓದಬೇಕು, ತಿಳ್ಕೊಬೇಕು ಅನ್ನೋ ಕುತೂಹಲ ಇತ್ತು. ಆಗ ನಾನು ಸರ್ ಹತ್ರ ಮಾತಾಡಿದಾಗ ಈ ಮಕ್ಕಳ ಸಾಹಿತ್ಯದ ಬಗ್ಗೆ ತುಂಬ ವಿಚಾರಗಳನ್ನ ತಿಳಿಸಿದರು. ಆಗ ಸರ್ ಪುಸ್ತಕಗಳು ನನ್ನ ಕೈ ಸೇರಿದ್ವು. ಅದರಲ್ಲಿ ಈ ಕಾದಂಬರಿ ಕೂಡ ಒಂದು. ಈ ಕಾದಂಬರಿನ ಓದ್ತಾ ಓದ್ತಾ ನನ್ನ ಕಣ್ಣಲ್ಲಿ ಅನೇಕ ಪ್ರಸಂಗಗಳಲ್ಲಿ ಕಣ್ಣೀರು ಬಂದಿದ್ದಂತೂ ನಿಜ. ಎಲ್ಲೋ ಒಂದು ಕಡೆ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಇದು ನಡೀತಾ ಇದೆನಾ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿರ್ತಕ್ಕಂಥ ಭಗವತಿ ಸರ್ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಮತ್ತೊಂದು ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಈ ಒಂದು ಕಾದಂಬರಿಯ ಲೇಖಕರಾದಂತಹ ಭಗವತಿ ಸರ್ ಬಗ್ಗೆ ತಿಳ್ಕೊಳೋಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ. ಇಂತಹ ಬರಹಗಾರರಿದ್ದರೆ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಇವರು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಸರ್ಕಾರಿ ಮಾದರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಕಲಘಟಕಿ. ಇವರು ಹಿರಿಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಒಂದು ವಿದ್ಯಾಭ್ಯಾಸ ನೋಡಿದಾಗ ಎಮ್ ಎಡ್ ಆಗಿದೆ. ಸ್ನಾತಕೋತ್ತರ ಪದವಿ ಹೊಂದಿದ್ದು 34 ವರ್ಷಗಳಿಂದ ಇವರು ಈ ವೃತ್ತಿಯಲ್ಲಿ ಅಂದರೆ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಕೃತಿಗಳನ್ನು ನಾವು ನೋಡಿದಾಗ ದೇವಮ್ಮನ ಲೋಟ ಇದು ಮಕ್ಕಳ ಕಥಾ ಸಂಕಲನ, ಸುಂದ್ರಮಜ್ಜಿಯ ಮೊಮ್ಮಗನಂತೆ ಮಕ್ಕಳ ಕಥಾ ಸಂಕಲನ, ಬದುಕಿನ ಸುತ್ತಮುತ್ತ ಲೇಖನ ಸಾಹಿತ್ಯ, ಜೆ.ಪಿ. ರಾಜರತ್ನಂ ಸಾಹಿತ್ಯ ಕೃತಿಗಳ ಅವಲೋಕನ ಮತ್ತು ಜೀವನ ಪರಿಚಯ, ಮತ್ತೆ ಹೊಸ ಗೆಳೆಯರು ಮಕ್ಕಳ ಕಾದಂಬರಿ, ಮಕ್ಕಳು ಓದಿದ ಟೀಚರ್ ಡೈರಿ ಈಗಾಗಲೇ ನೀವು ಕೇಳ್ತಾ ಇದ್ದೀರಾ, ಇದು ಕೂಡ ಮಕ್ಕಳ ಕಾದಂಬರಿ, ಹೊಸ ಅರಿವು ಮಕ್ಕಳ ಸಾಹಿತ್ಯದ ಕೃತಿಗಳ ವಿಮರ್ಶಾತ್ಮಕ ಲೇಖನಗಳ ಕೃತಿ, ಬೆವರಿನ ಹನಿಗಳು ಲೇಖನ ಸಾಹಿತ್ಯ. ಹೀಗೆ ಇವರ ಈ ಕೃತಿಗಳು ಒಂದು ಸಾಲು. ಇನ್ನು ದೇವಮ್ಮನ ಲೋಟ ಮಕ್ಕಳ ಕಥಾ ಸಂಕಲನ, ಈ ಕೃತಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ 2016ರ ಮಕ್ಕಳ ಚಂದಿರ ಪುರಸ್ಕಾರ ದೊರೆತಿದೆ. ಈ ಕೃತಿಯನ್ನು ಮೈಸೂರಿನ ಹಿರಿಯ ಲೇಖಕಿ ದೇವರಕೊಂಡ ಪ್ರಭಾಶಾಸ್ತ್ರಿ ಜೋಶಾಲ್ ಅವರು ತೆಲುಗು ಭಾಷೆಯಲ್ಲಿ ಅನುವಾದಿಸಿದ್ದಾರೆ. ನೋಡಿ, ಸಾಹಿತ್ಯ ಪುರಸ್ಕಾರಗಳು 2 ಬಾರಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಕ್ಕಳ ಚಂದಿರ ಪುರಸ್ಕಾರ ದೊರೆತಿದೆ 2016-21. ಕೊಪ್ಪಳದ ಕಂಬಳಿ ಸಾಹಿತ್ಯ ಪ್ರತಿಷ್ಠಾನದಿಂದ ಶಿಶು ಮಾಣಿಕ್ಯ ಪುಸ್ತಕ ಪುರಸ್ಕಾರ, ಧಾರವಾಡದ ಜೆ.ಬಿ. ಹೊಂಬಳ ಮಕ್ಕಳ ಪುಸ್ತಕ ಪುರಸ್ಕಾರ, ಶಿವಮೊಗ್ಗ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಮಂದಾರ ಪುಸ್ತಕ ಪುರಸ್ಕಾರ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ವಸುದೇವ ಭೂಪಾಲ ಮಕ್ಕಳ ಸಾಹಿತ್ಯ ಪುಸ್ತಕ ಪುರಸ್ಕಾರ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲೆ ರಾಯಚೂರಿನ ಚಲುವ ಚಿಣ್ಣರು ಪುಸ್ತಕ ಪುರಸ್ಕಾರ, 2 ಬಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟೆ ಸಮೀರವಾಡಿ ದತ್ತಿ ಪುಸ್ತಕ ಪುರಸ್ಕಾರಗಳು ದೊರಕಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ. ಅಬ್ಬಾ, ಎಷ್ಟೊಂದು ಪ್ರಶಸ್ತಿ ಪುರಸ್ಕಾರಗಳು! ಹಾಗೆ ಇನ್ನೂ ಇದ್ದಾವೆ, ಮುಗ್ದಿಲ್ಲ. ಕೇಳಿ ಸ್ನೇಹಿತರೆ, ಕರ್ನಾಟಕ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ಶತಶೃಂಗ ಪುರಸ್ಕಾರ, ಧಾರವಾಡ ಗಣಕರಂಗ ಸಂಸ್ಥೆಯ ಸಾಧಕರಿಗೆ ಸನ್ಮಾನ 2023, ರಾಯದುರ್ಗದ ಮೌಲ್ಯಸಂಪದ ಪತ್ರಿಕೆಯ ವಾರ್ಷಿಕ ಮೌಲ್ಯಸಂಪದ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಧಾರವಾಡ ಘಟಕದಿಂದ ಮಕ್ಕಳ ಸಾಹಿತ್ಯ ಸೇವೆಗಾಗಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನ, ಕಲಘಟಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಕಲಘಟಕಿ ತಾಲೂಕು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2023 ಸರ್ವಾಧ್ಯಕ್ಷ ಗೌರವ. ಇನ್ನು ಇವರ ಸಾಹಿತ್ಯ ಸೇವೆ ನೋಡಿ, ಎಷ್ಟು ಪುರಸ್ಕಾರಗಳು ಸಿಕ್ಕಿದೆ. ಹಾಗೆ ಸಿಕ್ಕಿದೆ
ಸಾಹಿತ್ಯ ಸೇವೆಯನ್ನು ಮಾಡಿರೋದ್ರಿಂದ. ಯಾವ ರೀತಿ ಮಕ್ಕಳ ಕತೆ, ಕವನ, ಸಣ್ಣ ಕತೆ, ಪ್ರಬಂಧ, ಲೇಖನ ಹಾಗೂ ಆಧುನಿಕ ವಚನಗಳ ರಚನೆ, ಮಕ್ಕಳ ಕೃತಿಗಳ ಪರಿಚಯಗಳು, ಲೇಖನಗಳು, ಗುಬ್ಬಚ್ಚಿಗೂಡು, ಮಕ್ಕಳ ಮಾಸಪತ್ರಿಕೆ, ನೈಋತ್ಯ ಶಿಕ್ಷಣ ಶಿಲ್ಪಿ, ಟೀಚರ್, ಜೀವನ ಶಿಕ್ಷಣ ಪತ್ರಿಕೆ, ನವೀನ ಚಂದ್ರ ತ್ರೈಮಾಸಿಕ ಪತ್ರಿಕೆ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಹೊಸ ದಿಗಂತ ಪತ್ರಿಕೆಗಳಲ್ಲಿ ಕತೆ, ಲೇಖನಗಳು ಪ್ರಕಟವಾಗಿವೆ. 2013ರಿಂದ 2016ರವರೆಗೆ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸೇವೆ, ಬಾಲ್ಯ ವಿಕಾಸ ಅಕಾಡೆಮಿ ಆಯೋಜಿಸಿದ ರಾಜ್ಯ ಮಟ್ಟದ ಕಥಾ ಕಮ್ಮಟದಲ್ಲಿ ಪಾಲ್ಗೊಂಡಿದ್ದು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ಆಕಾಶವಾಣಿ ಕಾರವಾರ ಹಾಗೂ ಧಾರವಾಡ ಕೇಂದ್ರದಿಂದ ಚಿಂತನ, ವಿಷಯ, ಭಾಷಣಗಳು, ಪುಸ್ತಕ ಪರಿಚಯ, ವಚನ ವಿಶ್ಲೇಷಣೆ, ಮಕ್ಕಳ ಕಥಾ ಓದು, ಕವನ ವಾಚನ, ಸಂದರ್ಶನಗಳು ಪ್ರಸಾರಗೊಂಡಿವೆ. ನೋಡಿ, ಇದು ಸುಮ್ಮನೆ ಸಾಧ್ಯನಾ? ಇದೆಲ್ಲ ಕೇವಲ ಸಾಧಕರಿಗೆ ಮಾತ್ರ, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಮಾತ್ರ ಇಂತಹ ಸಾಧನೆಗಳನ್ನ ಮಾಡೋಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಸೊ ಇವರ ಒಂದು ವೃತ್ತಿಗೆ, ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟರೆ ಇವರೊಂದು ವೃತ್ತಿಗೆ ಕೂಡ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು ದೊರೆತಿದ್ದಾವೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಆಯಿತು. ನೋಡಿ, ಜನಮೆಚ್ಚಿದ ಶಿಕ್ಷಕ 2003ರಲ್ಲಿ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪುರಸ್ಕಾರ 2005ರಲ್ಲಿ, ರಾಜ್ಯ ಮಟ್ಟದ ಗುಬ್ಬಚ್ಚಿಗೂಡು ಪತ್ರಿಕೆಯ ಶಿಕ್ಷಣ ಸಿರಿ ಪುರಸ್ಕಾರ 2006ರಲ್ಲಿ, ಶಿಕ್ಷಣ ಫೌಂಡೇಶನ್ ಬೆಂಗಳೂರು ಇವರು ನೀಡಿದ ಗುರು ಪುರಸ್ಕಾರ ಗೌರವ 2011, ಚುನಾವಣಾ ಆಯೋಗದ ಉತ್ತಮ ಮತಗಟ್ಟೆ ಅಧಿಕಾರ ಪ್ರಶಂಸನಾ ಪತ್ರ 2012, ತಾಲೂಕು ಆಡಳಿತ ಕಲಘಟಕಿಯಿಂದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ಕಾರ್ಯನಿರ್ವಹಣೆಗಾಗಿ ಅಭಿನಂದನಾ ಸನ್ಮಾನ 2016. ನೋಡಿ, ಇವರು ಒಂದು ಪರಿಚಯ ನಿಮಗೆ. ಇದು ಸುಮ್ಮನೆ ಅಲ್ಲ ಸ್ನೇಹಿತರೆ, ಅವರು ಎಷ್ಟು ಒಂದು ಸಾಹಿತ್ಯ ಕ್ಷೇತ್ರದಲ್ಲಾಗಲಿ, ಶಿಕ್ಷಕ ವೃತ್ತಿಯಲ್ಲಾಗಲಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ನನಗಂತೂ ನಿಜವಾಗ್ಲೂ ಏನನ್ನು ಹೇಳಬೇಕು, ಯಾವ ವರ್ಡ್ಸ್ನ ಬಳಸಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇದು ಇವರ ಒಂದು ಪರಿಚಯ. ಈ ಒಂದು ಮಕ್ಕಳ ಕಾದಂಬರಿ ಬಗ್ಗೆ ನಾನು ಹೇಳೋಕ್ಕೆ ಅಸಾಧ್ಯವಾದಂತಹ ಒಂದು ಅದ್ಭುತವಾದಂತಹ ಕಾದಂಬರಿಗಳನ್ನು, ಕವನಗಳನ್ನು, ಲೇಖನಗಳನ್ನು, ಕೃತಿಗಳನ್ನು ಬರೆದಿದ್ದಾರೆ. ಇವ ಕಾದಂಬರಿಯ ಕೆಲವೊಂದು ವಿಶೇಷತೆಗಳಿದ್ದಾವೆ. ಆ ವಿಶೇಷತೆಗಳು ಏನಿದೆ ಅಂತ ನೋಡೋಣ ಬನ್ನಿ. ಈ ಕೃತಿಗೆ ಯಾವ ಕೃತಿಗೆ ಅಂತ ಅಂದ್ಕೊಂಡಿದ್ದೀರಾ? ಎಸ್, ನೀವು ಓದ್ತಾ ಇದ್ದೀರಲ್ವಾ? ಪ್ರತಿದಿನ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ಈ ಮಕ್ಕಳ ಕಾದಂಬರಿ, ಅಂದರೆ ಟೀಚರ್ ಡೈರಿ ಓದ್ತಾ ಇದ್ದಾರಲ್ಲ ಮಕ್ಕಳು, ಆ ಕಾದಂಬರಿಗೆ ಎಷ್ಟು ವಿಶೇಷತೆಗಳಿದ್ದಾವೆ ಅಂತ ಹೇಳಿದರೆ, ಈ ಕೃತಿಗೆ 5 ಪ್ರತಿಷ್ಠಿತ ಪುಸ್ತಕ ಪುರಸ್ಕಾರಗಳು ಸಿಕ್ಕಿದೆ. ಈ ಕೃತಿಯ ಹಸ್ತಪ್ರತಿಗೆ ಧಾರವಾಡ ಪ್ರತಿಷ್ಠಿತ JB ಹೊಂಬಳ ಪುರಸ್ಕಾರ, 15,000 ರೂಪಾಯಿಗಳ ಒಂದು ಧನ ಪುರಸ್ಕಾರ ಸಿಕ್ಕಿದೆ. ಹಾಗೆಯೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ವಸುದೇವ ಭೂಪಾಲಂ ಪುರಸ್ಕಾರ, ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಸಾಹಿತ್ಯಕ್ಕೆ ನೀಡುವ ಸಮೀರವಾಡಿ ದತ್ತಿ ಪುರಸ್ಕಾರ, ಶಿವಮೊಗ್ಗ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಮಂದಾರ ಪುರಸ್ಕಾರ, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಕ್ಕಳ ಚಂದಿರ ಪುರಸ್ಕಾರಗಳು ದೊರೆತಿದೆ. ನೋಡಿ, ಎಷ್ಟು ವಿಶೇಷವಾಗಿದೆ ಅಲ್ವಾ? ಈ ಒಂದು ಕಥಾ ಭಾಗ, ಅಂದರೆ ಈ ಒಂದು ಕಾದಂಬರಿಯ ಒಂದು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂದರೆ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳ ಕಾದಂಬರಿ ಅಂದರೆ ಸುಮ್ಮನೆ ಎಲ್ಲ, ಕೆಲವರು ತುಂಬ ಇಷ್ಟಪಟ್ಟು ಓದ್ತಾರೆ, ಕೆಲವರು ಅಯ್ಯೋ ಮಕ್ಕಳ ಕಾದಂಬರಿನ ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಯಾಕೆ ಓದಬೇಕು, ಹೀಗೆಲ್ಲ ಕೂಡ ಕೇಳಿದವರು ಉಂಟು. ಬಟ್ ಈ ಕಾದಂಬರಿನ ನೀವು ಓದಿ ಪ್ರತಿಯೊಂದು ಅಧ್ಯಾಯಗಳು, ಪ್ರತಿಯೊಂದು ಒಳನೋಟಗಳು ಕೂಡ ತುಂಬ ತುಂಬ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆ ಹೇಳ್ತೀನಿ ಸ್ನೇಹಿತರೆ. ಯಾದಗಿರಿ ಟಾಟಾ ಕಲಿಕಾ ಟ್ರಸ್ಟ್ 200 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಓದಲು ಈ ಪುಸ್ತಕವನ್ನು ಅಂದರೆ ಖರೀದಿಸಿ ಗ್ರಂಥಾಲಯಕ್ಕೆ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ವಿಶೇಷತೆ ಅನಿಸುತ್ತೆ. ಹಾಗೆ ಕೃತಿ ಬಗ್ಗೆ ಅನೇಕರು ತಮ್ಮ ವಿಮರ್ಶಾತ್ಮಕ ಬರಹಗಳನ್ನು ಪ್ರಕಟಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಜನ ಇದ್ರ ಬಗ್ಗೆ ತಮ್ಮ ವಿಮರ್ಶೆಗಳನ್ನ ಬರೆದಿದ್ದಾರೆ, ಅನಿಸಿಕೆಗಳನ್ನು ಹೇಳಿದ್ದಾರೆ, ಅನೇಕರು ಪುಸ್ತಕಗಳನ್ನು ಪರಿಚಯಿಸಿದ್ದಾರೆ. ಯಾವ ರೀತಿ ಸಾಧ್ಯನೋ ಅಷ್ಟೆಲ್ಲ ಮಟ್ಟಿಗೆ ಒಂದು ಈ ಟೀಚರ್ ಡೈರಿ, ಅಂದರೆ ಈ ಮಕ್ಕಳು ಓದಿದ ಟೀಚರ್ ಡೈರಿ ಕಾದಂಬರಿನ ತಮ್ಮ ಒಂದು
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮನೆಯಂಗಳದಲ್ಲಿ ಮಕ್ಕಳ ಸಾಹಿತ್ಯದ ಮಾತುಕತೆ, ಲೇಖಕರ ಅಂದರೆ ಮನೆಯಂಗಳದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಸಂಘಟಿಸಲಾಗಿತ್ತು. ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆಯೇ ಅನೇಕ ಪತ್ರಿಕೆಗಳಲ್ಲಿ ಕೂಡ ಇದು ಒಂದು ವಿಮರ್ಶೆಗಳು ನಡೆದಿದ್ದಾವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಕಾದಂಬರಿ, ಈ ಕೃತಿಯ ಕ್ರಾಂತಿ ಧ್ವನಿ ಪತ್ರಿಕೆಯಲ್ಲಿ ಹುಬ್ಬಳ್ಳಿ ಸಾಹಿತಿ ಶರೀಫ್ ಚಿಗಳ್ಳಿ, ಬುಕ್ಕಬ್ರಹ್ಮದಲ್ಲಿ ಡಾಕ್ಟರ್ ಬಸು ಬೇವಿನಗಿಡ, ಜಗದೀಶ್ ಚಲ್ವಾದಿ, ಸರಸ್ವತಿ ಭೋಸ್ಲೆ, ಜಮಖಂಡಿ ಗುರುನಾಥ್ ಸುತಾರೆ, ಅವಧಿಯಲ್ಲಿ ಶ್ರೇಯಾ ಬಡಿಗೇರ್, ಸತತ ಸುದ್ದಿ ಪತ್ರಿಕೆಯಲ್ಲಿ ಸಿಂಧೂರಿನ ಶಂಕರ ದೇವರು, ಹಿರೇಮಠ ಶ್ರಾವಣ ಹಾಗೂ ಸಂಘಾತದಲ್ಲಿ ಕಲ್ಲಘಟಕಿಯ ರೆಹಮಾನ್ ಗೊಲ್ಲಳ್ಳಿ, ಶಿಕ್ಷಣ ವಾರ್ತೆ ಹಾಗೂ ಕೆಂಡ ಸಂಪಿಕೆಯಲ್ಲಿ ಹಾವೇರಿ ನಾಗರಾಜ್ ಒಡೆಯರ್ ಬರೆದಿದ್ದಾರೆ. ನೋಡಿ, ಇನ್ನೂ ತುಂಬ ಜನ ಬರೆದಿದ್ದಾರೆ. ಇಲ್ಲಿ ಕೆಲವ್ರ ಹೆಸರನ್ನು ಹೇಳಲಾಗಿದೆ, ಬಿಟ್ಟು ಹೋಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಹೀಗೆ ಸ್ನೇಹಿತರೆ, ಈ ಒಂದು ಮಕ್ಕಳು ಓದಿದ ಟೀಚರ್ ಡೈರಿ ಎಷ್ಟು ವಿಶೇಷತೆಯನ್ನು ಹೊಂದಿದೆ. ಹಾಗಿದ್ರೆ ಇದನ್ನು ಬರೆದಂತಹ ಲೇಖಕರ ಒಂದು ಆ ಕಾದಂಬರಿಯಲ್ಲಿ ಎಷ್ಟು ವಿಶೇಷತೆ ಅಡಗಿದೆ ಅನ್ನೋದನ್ನು ನೀವು ಖಂಡಿತ ನನ್ನ ವಿಡಿಯೋಸ್ನ ನೋಡ್ತಾ ಹೋಗಬೇಕು. ಅಂದಾಗಲೇ ನಿಮಗೆ ಅದರ ಕುತೂಹಲ, ಅದರ ಒಳಭಾಗ ಅರ್ಥ ಆಗ್ತಾ ಹೋಗುತ್ತೆ. ಕುತೂಹಲ ತಡೆಯೋಕ್ಕಾಗ್ದೇ ಪುಸ್ತಕ ತೊಗೊಂಡು ಓದೋರು ಕೂಡ ಇದ್ದಾರೆ. ಸೊ ನೀವು ಖಂಡಿತ ಮಿಸ್ ಮಾಡದೆ ನನ್ನ ವಿಡಿಯೋಗಳನ್ನು ನೀವು ತಪ್ಪದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡ್ಕೊಳೋದನ್ನು ಮರಿಬೇಡಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಒಂದು ಲೇಖಕರು ಅಂದರೆ ಭಗವತಿ ಸರ್ ಅವರು ಕೂಡ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಅವರಿಗೂ ಅವರ ಸಾಧನೆಗಳು ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ. ಅಂಥವರ ಒಂದು ಕಾದಂಬರಿನ ಪರಿಚಯ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಧನ್ಯವಾದಗಳನ್ನ ಹೇಳ್ತಾ, ಹಾಗೆಯೇ ಮತ್ತೆ ಮುಂದಿನ ಒಂದು ಭಾಗದಲ್ಲಿ ಕಾದಂಬರಿಯ ಒಂದು ಒಳನೋಟವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಧನ್ಯವಾದಗಳು.